ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಾವು ಕಾಲಗಳ ಬಗ್ಗೆ ತಿಳಿದುಕೊಳ್ಳೋಣ. ಕಾಲಗಳು ಅಂದರೆ ಏನು ಅಂತ ನೋಡಿದಾಗ, ಕರ್ತವ್ಯನ ನಡುವೆ ಕ್ರಿಯೆ ನಡೆಯುವ ಕಾಲ ಸಮಯವನ್ನು ಭಾಷೆಯಲ್ಲಿ ಸೂಚಿಸುವುದನ್ನು ನಾವು ಕಾಲಗಳು ಅಂಥೇಳಿ ಕರಿತೇವೆ. ಹಾಗಾದರೆ ಕರ್ತೃ ನಡೆಯುವ ಕಾಲ ಸಮಯವನ್ನು ಸೂಚಿಸುವಂಥದ್ದು ಅಂದರೆ, ಹಾಗಾದ್ರೆ ಕರ್ತೃ ಅಂದರೆ ಏನು ಅಂತ ನೋಡಿದಾಗ, ಉದಾಹರಣೆಗಾಗಿ ಕಾರ್ಯಕ್ರಮವು ಶೀಘ್ರವೇ ಜರುಗುತ್ತದೆ. ಕಾರ್ಯಕ್ರಮವು ಶೀಘ್ರವೇ ಜರುಗುತ್ತದೆ. ಈ ವಾಕ್ಯದಲ್ಲಿ ಕರ್ತೃ, ಕರ್ಮ, ಕ್ರಿಯಾಪದ ಗುರುತಿಸಿ ಅಂತಂತಂದರೆ ನೀವು ಹಿಂದಿನ ತರಗತಿಯಲ್ಲಿ ಕಲಿತಿರ್ತೀರಿ. ಕಾರ್ಯಕ್ರಮ ಅನ್ನುವಂಥದ್ದು ಕರ್ತೃ, ಶೀಘ್ರವೇ ಕರ್ಮ, ಕ್ರಿಯಾಪದ ಜರುಗುತ್ತದೆ ಅನ್ನೋದು ಕ್ರಿಯಾಪದ ಆಗಿರುತ್ತದೆ. ಹಾಗಾದರೆ ಕಾಲಗಳಲ್ಲಿ ನಾವು 3 ರೀತಿಯ ವಿಧಗಳನ್ನು ನೋಡ್ಬೋದು. ಯಾವ್ಯಾವುದು ಅಂತಂದರೆ ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ. ವರ್ತಮಾನ ಕಾಲ ಅಂದರೆ ಏನು ಅಂತಂದರೆ, ಪ್ರಸ್ತುತವಾಗಿ ನಡೆಯುತ್ತಿರುವ ಕ್ರಿಯೆಯ ಬಗ್ಗೆ, ಕಾರ್ಯದ ಬಗ್ಗೆ ತಿಳಿಸುವ ಕಾಲವನ್ನು ವರ್ತಮಾನ ಕಾಲ. ಪ್ರಸ್ತುತವಾಗಿ ನಡೆಯುತ್ತಿರುವ ಕ್ರಿಯೆಯ ಬಗ್ಗೆ ಅಂದರೆ ಈಗ ನಡೆಯುತ್ತಿರುವಂಥ ಬಗ್ಗೆ ತಿಳಿಸುವಂಥದ್ದಕ್ಕೆ ಏನಂತ ಕರಿತೇವೆ? ವರ್ತಮಾನ ಕಾಲ ಅಂಥೇಳಿ ಕರಿತೇವೆ. ಹಾಗಾದರೆ ಪ್ರಸ್ತುತವಾಗಿ ನಡೆಯುವಂಥ ಕ್ರಿಯೆ ಕಾಲವನ್ನು ನಾವೇನನ್ನೋದು ವರ್ತಮಾನ ಕಾಲ. ಉದಾಹರಣೆಗಾಗಿ, ಅಣ್ಣನು ಮನೆಗೆ ಬರುತ್ತಾನೆ, ಹಕ್ಕಿಯು ಹಣ್ಣನ್ನು ತಿನ್ನುತ್ತದೆ. ಇಲ್ಲಿ 2 ವಾಕ್ಯ ಕಾಣಿಸ್ತಾ ಇದೆ ನಿಮಗೆ ಅಲ್ವಾ? ಅಣ್ಣನು ಮನೆಗೆ ಬರುತ್ತಾನೆ, ಹಕ್ಕಿಯು ಹಣ್ಣನ್ನು ತಿನ್ನುತ್ತದೆ. ಇಲ್ಲಿ ಬರುತ್ತಾನೆ, ತಿನ್ನುತ್ತದೆ ಅನ್ನುವಂಥ ವಾಕ್ಯದ ಕೊನೆಯ ಕ್ರಿಯಾಪದದಲ್ಲಿ ನೋಡಿದಾಗ ಥ ಅನ್ನುವಂಥದ್ದು ಪದ ಬಂದು ಉಚ್ಚಾರ ಆಗಿದೆ. ಅಂದರೆ ಇಲ್ಲಿ ನಾವು ತಿಳ್ಕೊಳ್ಬೇಕಾದೇನು ಅಂತಂದರೆ, ವರ್ತಮಾನ ಕಾಲದಲ್ಲಿ ಉತ್ಥ ಅಥವಾ ಥ ಅನ್ನುವಂಥ ಉಚ್ಚಾರ ಪದಗಳು ಬಂತು ಅಂತಂದರೆ ಅದು ವರ್ತಮಾನ ಕಾಲ ಅಂಥೇಳಿ ತಿಳಿಸ್ಕೋಬೋದು. ಹಾಗಾದರೆ ವರ್ತಮಾನ ಕಾಲದಲ್ಲಿ ಉತ್ಥ ಮತ್ತು ತ ಅನ್ನುವಂತಹ ಪ್ರತ್ಯಯ ಕ್ರಿಯಾಪದಕ್ಕೆ ಬಂದು ಸೇರ್ತದೆ. ಈ ತ ಅನ್ನುವಂತಹ ಪದ ಬಂತು ಅಂತಂದರೆ ಯಾವ ಕಾಲ? ವರ್ತಮಾನ ಕಾಲ. ಈಸಿಯಾಗಿ ನೆನಪಿಟ್ಕೊಳ್ಳುವಂಥದ್ದು. ನೆಕ್ಸ್ಟ್ 2ನೇದು ಭೂತಕಾಲ. ನಡೆದು ಹೋದ ಕ್ರಿಯೆಯ ಬಗ್ಗೆ, ಕಾರ್ಯದ ಬಗ್ಗೆ ತಿಳಿಸುವ ಕಾಲವನ್ನು ನಾವು ಏನಂತ ಕರಿತೇವೆ? ಭೂತಕಾಲ ಅಂತೇಳಿ ಕರಿತೇವೆ. ನಡೆದು ಹೋದ್ದು, ಈಗ ಹೋಗಿದಂಥ ಕಾಲದ ಬಗ್ಗೆ ತಿಳಿಸುವಂಥದ್ದಕ್ಕೆ ಏನಂತ ಕರಿತೇವೆ? ಭೂತಕಾಲ ಅಂತ. ಇಲ್ಲೂ ಸಹ ನೋಡಿ, ಉದಾಹರಣೆಯನ್ನು ಗಮನಿಸಿ. ಅಣ್ಣನು ಮನೆಗೆ ಬಂದನು, ಹಕ್ಕಿಯು ಹಣ್ಣನ್ನು ತಿಂದಿತು. ಇಲ್ಲಿ ಕ್ರಿಯಾಪದದಲ್ಲಿ ಯಾವ ಪದ ಬಳಕೆಯಾಗಿದೆ 2 ಕಡೆಗೆ ಅನ್ನೋದು ನೋಡಿದಾಗ ದ ಅನ್ನುವಂತಹ ಪದ ಬಂದಿದೆ. ಹಾಗಾಗಿ ಇಲ್ಲಿ ಭೂತಕಾಲದಲ್ಲಿ ಏನಾಗ್ತದೆ? ದ ಅನ್ನುವಂತಹ ಪ್ರತ್ಯಯ ಕ್ರಿಯಾಪದಕ್ಕೆ ಬಂದು ಸೇರ್ತದೆ ಅನ್ನೋದು ತಿಳಿದುಕೊಳ್ಳುವಂಥದ್ದು. ಹಾಗಾದರೆ ಇಲ್ಲಿ ವರ್ತಮಾನ ಕಾಲದಲ್ಲಿ ಯಾವುದಾಗಿತ್ತು? ಉತ್ಥ ಮತ್ತು ಥ ಬಂದಾಗ ವರ್ತಮಾನ ಕಾಲ. ಭೂತಕಾಲದಲ್ಲಿ ದ ಅನ್ನುವಂತಹ ಅಖ್ಯಾತ ಪ್ರತ್ಯಯ ಬಂದು ಸೇರಿದಾಗ ಏನಾಗ್ತದೆ? ಕ್ರಿಯಾಪದಕ್ಕೆ ಬಂದು ಸೇರಿದಾಗ ಭೂತಕಾಲ ಆಗ್ತದೆ. ನೆಕ್ಸ್ಟ್ ನೋಡಿ, ಭವಿಷ್ಯತ್ ಕಾಲ. ಮುಂದೆ ನಡೆಯುವ ಕ್ರಿಯೆಯ ಬಗ್ಗೆ, ಆಗಲೇ ಇಲ್ಲ ಇನ್ನು ಮುಂದೆ ನಡಿಬೇಕಾದ ಕ್ರಿಯೆಯ ಬಗ್ಗೆ, ಕಾರ್ಯದ ಬಗ್ಗೆ ತಿಳಿಸುವಂತಹ ಕಾಲವನ್ನು ನಾವೇನಂತ ಕರಿತೇವೆ? ಭವಿಷ್ಯತ್ ಕಾಲ ಅಂತ ಕರಿತೇವೆ. ಉದಾಹರಣೆಗಾಗಿ, ಅಣ್ಣನು ಮನೆಗೆ ಬರುವನು, ಹಕ್ಕಿಯು ಹಣ್ಣನ್ನು ತಿನ್ನುವುದು ಅನ್ನುವಂತಹ 2 ವಾಕ್ಯವನ್ನು ನೋಡ್ಬೋದು. ಇಲ್ಲಿ ಯಾವ 2 ವಾಕ್ಯಗಳಲ್ಲಿ ಕೊನೆಯ ಕ್ರಿಯಾಪದದಲ್ಲಿ ನೀವು ಗಮನಿಸಿದಾಗ ಯಾವ ಅಕ್ಷರ ಬಳಕೆ ಆಗಿದೆ, ಪದೇ ಪದೇ ಬಂದಿದೆ ಅಂತಂದರೆ ವ ಅನ್ನುವಂಥದ್ದು ಬಂದಿದೆ. ಹಾಗಾದರೆ ಭವಿಷ್ಯತ್ ಕಾಲದಲ್ಲಿ ಯಾವ ಅಖ್ಯಾತ ಪ್ರತ್ಯಯ ಬಂದು ಸೇರ್ತಂತಾಯಿತು? ವ ಅನ್ನುವಂಥ ಕ್ರಿಯಾಪದ ಬಂದು ಸೇರ್ತಂತಾಯಿತು. ಹಾಗಾದರೆ ಮುಂದೆ ನಡೆಯುವ ಕ್ರಿಯೆ ಬಗ್ಗೆ, ಕಾರ್ಯದ ಬಗ್ಗೆ ತಿಳಿಸುವಂತಹ ಕ್ರಿಯೆ ಕಾಲವನ್ನು ಏನಂತ ಕರಿತೇವೆ? ಭವಿಷ್ಯತ್ ಕಾಲ. ಇಲ್ಲಿ ಯಾವ ಅಖ್ಯಾತ ಪ್ರತ್ಯಯ ಬಂದು ಕ್ರಿಯಾಪದಕ್ಕೆ ಸೇರ್ತದೆ? ವ ಅನ್ನುವಂಥದ್ದು ಕ್ರಿಯಾಪದ ಬಂದು ಸೇರ್ತದೆ. ಮತ್ತೊಮ್ಮೆ ನೆನ್ಪು ಮಾಡ್ಕೊಳ್ಳಿ. ಇಲ್ಲಿ ಪೂರ್ತಿ ಏನಾಗಿರ್ತದೆ ಅಂತಂತಂದರೆ, ವರ್ತಮಾನ ಕಾಲದಲ್ಲಿ ಉತ್ತ ಮತ್ತು ಥ ಬಂದು ಸೇರ್ತದೆ ಕ್ರಿಯಾಪದದಲ್ಲಿ. ನೆಕ್ಸ್ಟ್ ಯಾವುದರಲ್ಲಿ? ಭೂತಕಾಲದಲ್ಲಿ ಆಯ್ತಲ್ವಾ? ಭೂತಕಾಲದಲ್ಲಿ ನೆಕ್ಸ್ಟ್ ಯಾವ್ದು ಬಂದು ಸೇರ್ತದೆ?
ದ ಬಂದು ಸೇರ್ತದೆ, ಭವಿಷ್ಯದ ಕಾಲದಲ್ಲಿ ವ ಬಂದು ಸೇರ್ತದೆ ಅನ್ನೋದನ್ನು ಗಮನದಲ್ಲಿಟ್ಕೊಳ್ಬೇಕು. ಇದೊಂದು ಕೆಲವೊಂದು ವಾಕ್ಯಗಳನ್ನು ಕೊಡ್ತೇನೆ. ಆ ವಾಕ್ಯಗಳನ್ನು ನೀವು ಕಾಲಗಳನ್ನು ಗುರುತಿಸುವಂಥದ್ದು. ಇಲ್ಲಿ ರಾಮನು ಕಾಡಿಗೆ ಬಂದನು. ಇಲ್ಲಿ ದ ಅಂದ್ಕೊಳ್ಳಿ, ನಾವು ಯಾವುದು ಅಂತ ಬರ್ತೀವಿ? ಭೂತಕಾಲ. ರಾಮನು ಕಾಡಿಗೆ ಬರುತ್ತಾನೆ. ಇಲ್ಲಿ ಉತ್ತ ಅಥವಾ ಥ ಅನ್ನುವಂಥ ಪದ ಬಂದಿದೆ. ಹಾಗಾಗಿ ಇದು ಯಾವ ಕಾಲ? ವರ್ತಮಾನ ಕಾಲ. ರಾಮನು ಕಾಡಿಗೆ ಬರುವನು. ಇಲ್ಲಿ ಯಾವುದು ಬಂದಿದೆ? ಕ್ರಿಯಾಪದದಲ್ಲಿ ವ ಅನ್ನುವಂಥ ಪದ ಬಂದಿದೆ. ಹಾಗಾಗಿ ಇದು ಯಾವ ಕಾಲ? ಭವಿಷ್ಯದ ಕಾಲ. ನೆಕ್ಸ್ಟ್ ವಾಕ್ಯ ನೋಡಿ. ಕೊರೋನಾದಿಂದ ಚೀನಾದಿಂದ ಬರುವುದು. ಕೊರೋನಾ ಚೀನಾದಿಂದ ಬರುವುದು. ಹಾಗಾದರೆ ಬರುವುದು ಇನ್ನೂ ಬರಲಿಲ್ಲ, ಹಾಗಾಗಿ ಏನಾಯ್ತಿದು? ಭವಿಷ್ಯದ ಕಾಲ. ವ ಅನ್ನುವಂಥದ್ದು ಬಂದಿದೆ. ಕೊರೋನಾ ಚೀನಾದಿಂದ ಬರುತ್ತದೆ. ಇಲ್ಲಿ ನೋಡಿ, ಉತ್ತ ಅನ್ನುವಂತಹ ಬಂದಿದ್ದರಿಂದ ಇದು ಯಾವುದು? ವರ್ತಮಾನ ಕಾಲ. ಕೊರೋನಾ ಚೀನಾದಿಂದ ಬಂದಿತ್ತು. ಧ ಅನ್ನೋದು ಬಂದಿದೆ. ಹಾಗಾಗಿ ಇದು ಯಾವ ಕಾಲ? ಭೂತಕಾಲ ಅನ್ನುವಂಥದ್ದು ನೆನಪಿನಲ್ಲಿಡುವಂಥದ್ದು. ಹಾಗಾದರೆ ನಮ್ಮಲ್ಲಿ ನೆನಪಿನಲ್ಲಿಟ್ಕೊಳ್ಳುವಂಥ ಅಂಶ ಯಾವುದು ಅಂತಂದರೆ, ವರ್ತಮಾನ ಕಾಲದಲ್ಲಿ ಏನು ಬರ್ತದೆ? ಉತ್ತ ಮತ್ತು ಥ ಬರ್ತದೆ. ಭೂತಕಾಲದಲ್ಲಿ ಧ ಬರ್ತದೆ. ಭವಿಷ್ಯದ ಕಾಲದಲ್ಲಿ ವ ಬರ್ತದೆ ಅನ್ನುವಂಥದ್ದು ಸರಿಯಾಗಿ ನೆನಪಿಟ್ಕೊಂಡ್ರೆ ನಾವು ಕಾಲಗಳನ್ನು ಗುರುತಿಸಲಿಕ್ಕೆ ಕಷ್ಟವಾಗೋದಿಲ್ಲ. ಧನ್ಯವಾದ.